ಹಾಗೂ ರಿಯಾಲಿಟಿ ಶೋ ಮೂಲಕ ಪಾಪ್ಯುಲಾರಿಟಿ ಗಳಿಸಿರುವ ಯುವತಿಯೋರ್ವಳಿಗೆ ನಿರ್ಮಾಪಕ ಹಾಗೂ ನಟ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಸಂಭಾವನೆಯ ಹಣ ನೀಡದೆ ವಂಚಿಸಿದ್ದ ಆರೋಪದ ಮೇಲೆ ಹೇಮಂತ್ ಕುಮಾರ್ನನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ನಟಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿ ಕಾಟದಿಂದ ಬೇಸತ್ತ ನೊಂದ ನಟಿ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತನಗಾದ ನೋವನ್ನ ತೋಡಿಕೊಂಡಿದ್ದಾರೆ. 2022ರಲ್ಲಿ ಹೇಮಂತ್ ನಟಿಯನ್ನ ಪರಿಚಯಿಸಿಕೊಂಡಿದ್ದ. ತಾನು ನಿರ್ಮಿಸುತ್ತಿರೋ ರಿಚ್ಚಿ ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಲು ಅವಕಾಶ ನೀಡೋದಾಗಿ ಹೇಳಿ ಆಫರ್ ಕೊಟ್ಟಿದ್ದ. ಈ ಸಂಬಂಧ ನಟಿಗೆ 2 ಲಕ್ಷ ರೂಪಾಯಿ ಸಂಭಾವನೆ ನೀಡೋದಾಗಿ ಅಗ್ರಿಮೆಂಟ್ ಕೂಡ ಆಗಿತ್ತು. ಆರಂಭದಲ್ಲಿ ಮುಂಗಡವಾಗಿ 60,000 ರೂಪಾಯಿ ಹಣವನ್ನ ಹೇಮಂತ್ ನೀಡಿದ್ದ ಕೂಡ. ಆದ್ರೆ ಸಿನಿಮಾ ಶೂಟಿಂಗ್ ಪದೇ ತಡ ಆಗಿದ್ರಿಂದ ನಟಿಗೆ ಬೇಸರವಾಗಿತ್ತು. ಈ ಸಂದರ್ಭದಲ್ಲಿ ಆರೋಪಿ ಹೇಮಂತ್ನ ವಿಕೃತ ಮನಸ್ಸು ಬಯಲಾಗಿದೆ. ಚಿತ್ರದಲ್ಲಿ ಅಶ್ಲೀಲ ಬಟ್ಟೆಗಳನ್ನ ಧರಿಸುವಂತೆ ಮತ್ತು ಅಸಭ್ಯವಾಗಿ ನಟಿಸುವಂತೆ ನಟಿಯ ಮೇಲೆ ಒತ್ತಾಯ ಮಾಡಿದ್ದಾನೆ. ಇದನ್ನ ವಿರೋಧಿಸಿದ್ದಕ್ಕೆ ಕಿರುಕುಳ ಮುಂದುವರೆಸಿದ್ದಾನೆ ಅಂತ ದೂರಿನಲ್ಲಿ ನಟಿ ಉಲ್ಲೇಖಿಸಿದ್ದಾರೆ. ಹೇಮಂತ್ ಅಸಭ್ಯವಾಗಿ ವರ್ತಿಸಿದ್ದಷ್ಟೇ ಅಲ್ಲ, ಆಕೆಯನ್ನ ಲೈಂಗಿಕವಾಗಿ ಅಸಭ್ಯ ರೀತಿಯಲ್ಲಿ ಸ್ಪರ್ಶಿಸಿ ಕಿರುಕುಳ ನೀಡಿದ್ದಾನೆ. ಸಿನಿಮಾ ಪ್ರಚಾರಕ್ಕಾಗಿ ಮುಂಬೈಗೆ ಕರ್ಕೊಂಡು ಹೋದಾಗ್ಲೂ ಆತ ತನ್ನ ಕಿರುಕುಳವನ್ನ ಮುಂದುವರೆಸಿದ್ದ. ನಟಿ ಆತನ ಈ ಕೃತ್ಯಗಳನ್ನ ಸಂಪೂರ್ಣವಾಗಿ ನಿರಾಕರಿಸಿ ದೂರ ಉಳಿಯಲು ಪ್ರಯತ್ನಿಸಿದಾಗ ಹೇಮಂತ್ ರೌಡಿಗಳನ್ನ ಬಿಟ್ಟು ಬೆದರಿಕೆ ಹಾಕಿದ್ದಾನೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಅಲ್ಲದೆ ಕಿರುಕುಳ ಮತ್ತು ಬೆದರಿಕೆ ಜೊತೆಗೆ ಸಂಭಾವನೆ ಹಣ ನೀಡದೆ ಆರ್ಥಿಕ ವಂಚನೆಯನ್ನು ಮಾಡಿದ್ದಾನೆ. ಸಿನಿಮಾ ಚಿತ್ರೀಕರಣ ಮುಗಿದ ಬಳಿಕ ಹೇಮಂತ್ ನೀಡಿದ್ದ ಸಂಭಾವನೆಯ ಚೆಕ್ ಬೌನ್ಸ್ ಆಗಿದೆ. ಇದರಿಂದ ನಟಿಗೆ ಹಣವೂ ಸಿಕ್ಕಿಲ್ಲ. ಬದಲಿಗೆ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾಳೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಚಿತ್ರದ ಸೆನ್ಸಾರ್ ಆಗದ ಕೆಲವು ದೃಶ್ಯಗಳನ್ನ ಆರೋಪಿ ತನ್ನ ಸ್ವಾರ್ಥಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾನೆ ಎಂಬ ಮತ್ತೊಂದು ಆರೋಪವೂ ನಟಿಯ ದೂರಿನಲ್ಲಿದೆ. ಸದ್ಯ ನಟಿಯ ದೂರಿನ ಆಧಾರದ ಮೇಲೆ ರಾಜಾಜಿನಗರ ಪೊಲೀಸರು ಆರೋಪಿ ನಟ, ನಿರ್ದೇಶಕ, ನಿರ್ಮಾಪಕ ಹೇಮಂತ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.